BP ಸಮಸ್ಯೆಯನ್ನ ನಿವಾರಣೆ ಮಾಡತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಬ್ಯಾಲೆನ್ಸ್ ಆದ್ರೆ 9 ಗಂಟೆ ಒಳಗಡೆ ಮಲ್ಕೊಂಡು ಬೆಳಗ್ಗೆ 4-5 ಗಂಟೆ ಒಳಗಡೆ ಎದ್ದು ಬೆಳಗ್ಗೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತಮ್ಮೆಲ್ಲರಿಗೂ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ BP ಸಮಸ್ಯೆಯನ್ನ ನಿವಾರಣೆ ಮಾಡತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. BP ಸಮಸ್ಯೆ ನಿವಾರಣೆ ಆಗ್ಲಿಕ್ಕಾಗಿ ಬಿಲ್ಪತ್ರೆಯ ಎಲೆ ಅಥವಾ ಚಕ್ಕೆಯನ್ನು ತೆಗೆದುಕೊಳ್ಳಿ. ಅಮೃತ ಬಳ್ಳಿಯ ಕಾಂಡ ಹಾಗೂ ಅರ್ಜುನದ ಚಕ್ಕೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಗ್ರಂಥಿಗೆಗಳಲ್ಲಿ ಸಿಗುತ್ತೆ. ಅಶ್ವಗಂಧದ ಒಂದು ಬೇರು ಅಥವಾ ಪೌಡ್ರು. ಆಮೇಲೆ 5ನೇದು ಏನು ಅಂತ ಹೇಳಿದ್ರೆ ಗರಿಕೆ. 6ನೇದು ತಂಗಡಿ ಹೂವಿನ ಒಂದು ಪುಡಿ ನೆರಳೊಣಗಿಸಿ ತಯಾರು ಮಾಡ್ಕೋಬೇಕು. ಆಮೇಲೆ 7ನೇದು ಏನು ಅಂತ ಹೇಳಿದ್ರೆ ತುಳಸಿ. 8ನೇದು ಒಣಶುಂಠಿ. ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಎಲ್ಲವೂ 100 ಗ್ರಾಮ್. ಅದರ ಜೊತೆಗೆ ಎಲ್ಲ 100 ಗ್ರಾಮ್ ಆದ್ಮೇಲೆ 50 ಗ್ರಾಮ್ನಷ್ಟು ಕಾಳುಮೆಣಸು. ಅಂದ್ರೆ ಇವೆಲ್ಲ ಎಷ್ಟೆಷ್ಟು ಸೇರ್ಕೊಂಡಿರ್ತೀರಿ ಅದರ ಅರ್ಧ ಪ್ರಮಾಣದಷ್ಟು ಕಾಳುಮೆಣಸು ಇರಬೇಕು. ಇವೆಲ್ಲವೂ 55 ಗ್ರಾಮ್ ತಗೊಂಡ್ರೆ ಕಾಳುಮೆಣಸು 25 ಗ್ರಾಮ್ ಹೀಗೆ ಸೇರಿಸ್ಕೊಳ್ಳಿ. ಹಾಗೂ ಕಾಳುಮೆಣಸು ಮತ್ತು ಅರಿಶಿನ ಅದನ್ನು ಸೇರಿಸ್ಕೊಳ್ಳಿ. ಅಂದ್ರೆ ಇದೆಲ್ಲದರ ಅರ್ಧ ಪ್ರಮಾಣ. ಇವೆಲ್ಲ ಹೇಳಿರ್ತಕ್ಕಂಥದ್ದು 100 ಗ್ರಾಮ್ ಆದ್ರೆ ಕಾಳುಮೆಣಸು ಅರಿಶಿನ 50 ಗ್ರಾಮ್. ಇವೆಲ್ಲ ಹೇಳಿದ್ದು 55 ಗ್ರಾಮ್ ಆದ್ರೆ ಕಾಳುಮೆಣಸು ಅರಿಶಿನ 25 ಗ್ರಾಮ್. ಹೀಗೆ ಇವೆಲ್ಲವೂ ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ. ಆ ಪುಡಿಯನ್ನ ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ BP ಸಂಪೂರ್ಣವಾಗಿ ರಿವರ್ಸ್ ಆಗುತ್ತೆ. ಇದ್ರಲ್ಲಿ ಏನಾಗುತ್ತೆ, ನಮ್ಮ ಲಿವರ್ ಪ್ರೊಫೈಲು ಮತ್ತು ಲಿಪಿಡ್ ಪ್ರೊಫೈಲ್ ಇದೆಲ್ಲ ಸಹಜ ಸ್ಥಿತಿಗೆ ಬರ್ತದೆ. LDL, VLDL, ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಇವೆಲ್ಲ ಸಹಜ ಸ್ಥಿತಿಗೆ ಬರ್ತವೆ. ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಬ್ಯಾಲೆನ್ಸ್ ಆದ್ರೆ BP ಇರಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸಮಸ್ಯೆಗೂ ಕೂಡ ಪರಿಹಾರ ದೊರಕುವುದರಿಂದ ಅಜೀರ್ಣ ಮತ್ತು ಮಲಬದ್ಧತೆಯಿಂದ ಆಗ್ತಕ್ಕಂಥ ಇಂತಹ BPಯ ಹೆಚ್ಚಳವನ್ನ ನಾವು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೋಬಹುದು. ಇದೆಲ್ಲ ಮನೆಮದ್ದು ಉಪಯೋಗ ಆಗ್ಬೇಕಂದ್ರೆ ರಾತ್ರಿ 8-9 ಗಂಟೆ ಒಳಗಡೆ ಮಲ್ಕೊಂಡು ಬೆಳಗ್ಗೆ 4-5 ಗಂಟೆ ಒಳಗಡೆ ಎದ್ದು ಬೆಳಗ್ಗೆ ಚಹಾ ಕಾಫಿ ಬದಲಾಗಿ ಕಷಾಯಗಳನ್ನ ಸೇವನೆ ಮಾಡ್ತಾ ಬೆಳಗ್ಗೆ 1 ಅವರ್ ಪ್ರಾಣಾಯಾಮ ಮಾಡಬೇಕು. ಸಾಯಂಕಾಲ 1 ಅರ್ಧ ಗಂಟೆ ಧ್ಯಾನ ಮಾಡಬೇಕು. ಡೈಲಿ 1 ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು. ಆಹಾರದಲ್ಲಿ ಸೊಪ್ಪು ತರಕಾರಿ ಹೆಚ್ಚು ತಿನ್ನಬೇಕು. ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಇಂತಹ ದುಶ್ಚಟಗಳನ್ನು ಬಿಡಬೇಕು. ಅಂದ್ರೆ ಈ ಮನೆಮದ್ದು ಉಪಯೋಗ ಆಗುತ್ತೆ. ಇದನ್ನು 1 ತಿಂಗಳಲ್ಲಿ ನೀವು ಇದರ ಪ್ರಯೋಜನವನ್ನು ಪಡ್ಕೊಳ್ಬಹುದು. 100ಕ್ಕೆ 99.9% ಜನರಿಗೆ BP ರಿವರ್ಸ್ ಆಗುತ್ತೆ. ಇದಕ್ಕಾಗಿ ನಾವು ಕೆಮಿಕಲ್ ಔಷಧಿಗಳನ್ನ ಲೈಫ್ ಟೈಮ್ ತಿನ್ಬೇಕಂತಾರೆ ಅದು ಶುದ್ಧ ಸುಳ್ಳು. BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲ್ ಇವೆಲ್ಲವನ್ನು ಸರಿಪಡಿಸ್ಕೋಬಹುದು. ಪ್ರಾಮಾಣಿಕ ಪ್ರಯತ್ನ ಬೇಕಷ್ಟೇ. ಅದರ ಉದ್ದೇಶದಿಂದನೇ ಅಂತಹ ಸಮಸ್ಯೆಗಳನ್ನ ಹೇಗೆ ರಿವರ್ಸ್ ಮಾಡ್ಕೊಳ್ಳೋದಂತ ಪ್ರಾಕ್ಟಿಕಲ್ ತೋರಿಸ್ಲಿಕ್ಕೆ ನಮ್ಮಲ್ಲಿ 5 ದಿನದ ಶಿಬಿರ ನಡೀತದೆ. ಆಸಕ್ತಿ ಇದ್ದರೆ ತಾವು ಆ ಶಿಬಿರಕ್ಕೆ ಭಾಗವಹಿಸಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.